ನಮಸ್ತೆ ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿದ್ದೀರಿ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ಇಂದು ಮೂಡಿಗೆರೆಯ ಪ್ರವಾಸಿ ಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಮಲಯಾಳಂ ಸೇವಾ ಸಮಾಜ ಮೂಡಿಗೆರೆ ತಾಲೂಕು ಸಮಿತಿಯ ತುರ್ತು ಸಭೆ ನಡೆಸಲಾಯಿತು. ಹಳೆಯ ತಾಲೂಕು ಸಮಿತಿಯನ್ನು ಸಂಪೂರ್ಣವಾಗಿ ವಿಸರ್ಜಿಸಿ ಹೊಸಬರಿಗೆ ಪದಾಧಿಕಾರದ ಅವಕಾಶ ಮಾಡಿಕೊಡುವ ಬಗ್ಗೆ ಈ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತಾಲೂಕು ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಯುತ ಮೋಹನ್ ರವರು ಮಾತನಾಡಿ, ತಾಲೂಕು ಸಮಿತಿಯ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರಬೇಕಾದರೆ ಹೊಸಬರಿಗೆ ಅವಕಾಶ ಮಾಡಿಕೊಡುವುದು ಸೂಕ್ತ ಎಂದು ಹೇಳಿದರು. ತಾಲೂಕು ಸಮಿತಿ ಅಧ್ಯಕ್ಷ ಸಿ.ವಿ. ಮಹೇಶ್ ಮಾತನಾಡಿ, ಇದುವರೆಗೂ ನಮ್ಮ ಅಧಿಕಾರಾವಧಿಯಲ್ಲಿ ತಾಲೂಕು ಸಮಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟು ತಾಲೂಕು ಸಮಿತಿ ಇನ್ನಷ್ಟು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಹೇಳಿದರು. ಉಪಾಧ್ಯಕ್ಷರಾದ ಜಗನ್ಮೋಹನ್ ರವರು ಮಾತನಾಡಿ, ಈಗಿನ ಸಂಪೂರ್ಣ ಜವಾಬ್ದಾರಿಯನ್ನು ನಾವುಗಳು ನಿಭಾಯಿಸಿದ್ದೇವೆ. ಮುಂದೆಯೂ ಹೊಸಬರಿಗೆ ಬೆನ್ನೆಲುಬಾಗಿ ನಿಂತು ತಾಲೂಕು ಸಮಿತಿ ಬೆಳೆಯಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ಬಂದಂತಹ ಎಲ್ಲ ಘಟಕದ ಅಧ್ಯಕ್ಷರು, ಸದಸ್ಯರು ಇದಕ್ಕೆಲ್ಲ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿ, ಮುಂದಿನ ದಿನಾಂಕ 29/6/25 ಭಾನುವಾರದಂದು ನಿರ್ಣಾಯಕ ಸಭೆ ನಡೆಸಲು ಅನುಮತಿ ಕೊಟ್ಟರು. ಈ ಸಭೆಯಲ್ಲಿ ಗೌರವಾಧ್ಯಕ್ಷರಾದ ಮೋಹನ್, ಹಾಗೆ ತಾಲೂಕು ಅಧ್ಯಕ್ಷರಾದ ಮಹೇಶ್ ಸಿ.ವಿ. ಜನ್ನಾಪುರ, ಉಪಾಧ್ಯಕ್ಷರಾದ ಜಗನ್ಮೋಹನ್ ಛತ್ರಮೈದಾನ, ಕಾರ್ಯದರ್ಶಿಯಾದ ಪ್ರವೀಣ್ ಕೃಷ್ಣಾಪುರ, ಸಹ ಕಾರ್ಯದರ್ಶಿ ರಾಜೇಶ್ ಬಿಳುಗುಳ, ಖಜಾಂಚಿಯಾದಂಥ ಆನಂದ್ ಮೂಡಿಗೆರೆ, ರಾಜಣ್ಣ ಕುನ್ನಳ್ಳಿ ಘಟಕದ ಅಧ್ಯಕ್ಷರು, ಹಾಗೆ ಕುನ್ನಳ್ಳಿ ಘಟಕದ ಇನ್ನೋರ್ವ ಸದಸ್ಯ ಮೋಹನ್, ಉಣ್ಣಿ ಕೃಷ್ಣನ್ ಮೂಡಿಗೆರೆ ತಾಲೂಕು ಸಮಿತಿ, ಸುಬ್ರಹ್ಮಣ್ಯ ಮೂಡಿಗೆರೆ, ಹಾಗೆ ಓಮನ ಮೂಡಿಗೆರೆ, ಸುಧಾರಾಜು ಸಂಘಟನಾ ಕಾರ್ಯದರ್ಶಿ ತಾಲೂಕು ಸಮಿತಿ, ಆನಂದ್ ಘಟಕಾಧ್ಯಕ್ಷರು ಕೃಷ್ಣಾಪುರ, ಪ್ರಕಾಶ್ ಬಿಳುಗುಳ ಘಟಕದ ಸದಸ್ಯ, ಹಾಗೆ ರಂಜಿತ್ ಘಟಕ ಅಧ್ಯಕ್ಷ ಜನ್ನಾಪುರ ಇವರುಗಳು ಪಾಲ್ಗೊಂಡಿದ್ದರು.